ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ, ಶತಾಯಾರೋಧ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಮೈಗ್ರೇನ್ ತಲೆನೋವಿಗೆ ಚಿಕಿತ್ಸೆ. ಮೈಗ್ರೇನ್ ಅಂದ ತಕ್ಷಣ ಈ ತಲೆನೋವು ಇರೋರಿಗೇ ಅದರ ಒಂದು ಸಂಕಷ್ಟ ಗೊತ್ತು, ಹೇಗಾಗುತ್ತೆ ಏನಾಗುತ್ತೆ ಅಂತ. ಆಮೇಲೆ ಎಷ್ಟೊಂದು ಕೇಸಲ್ಲಿ ನಾವು ನೋಡಿರ್ತೀವಿ, ಎಸ್ಪೆಷಲಿ ಮೈಗ್ರೇನು ಎಲ್ಲ ಟೆಸ್ಟ್ಗಳು ನಾರ್ಮಲ್ ಇರುತ್ತೆ. CT ಸ್ಕ್ಯಾನ್ ಇರ್ಬೋದು, MRI ಸ್ಕ್ಯಾನ್ ಇರ್ಬೋದು, ಬ್ಲಡ್ ಟೆಸ್ಟ್ ಇರ್ಬೋದು, ಪ್ರತಿಯೊಂದು ಕೂಡ ನಾರ್ಮಲ್ ಬರುತ್ತೆ. ಬಟ್ ತಲೆನೋವು ಮಾತ್ರ ಆ್ಯಸ್ ಇಟ್ ಈಸ್ ಇರುತ್ತೆ. ತುಂಬ ಜನ ಮನೆಯವರು ಇವ್ರಿಗೆ ಏನೂ ಇಲ್ಲ, ಸುಮ್ಮನೆ ನಾಟಕ ಆಡ್ತಾ ಇದ್ದಾರೆ ಅಂತ ಕೇಳಿರೋದೇ ತುಂಬ ಜಾಸ್ತಿ. ಅದರಲ್ಲೂ ಈ ಮೈಗ್ರೇನ್ ಹೆಣ್ಣು ಮಕ್ಕಳಲ್ಲಿ ಏನಾದರೂ ಬಂದರೆ ನರಕ ಯಾತನೆ. ಅದರಲ್ಲೂ ಈ ಹೌಸ್ ವೈಫ್ ಏನಿರ್ತಾರಲ್ವ, ಗೃಹಿಣಿಯರು, ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಮಕ್ಕಳಿರ್ಬೋದು, ಹಸ್ಬೆಂಡ್ ಇರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಆ ಕಡೆ ತಂದೆ ತಾಯಿ, ಈ ಕಡೆ ಅತ್ತೆ ಮಾವ, ಪ್ರತಿಯೊಬ್ಬರು ಕೂಡ ಕೇಳೋದು ಒಂದೇ ಕ್ವಶನ್: ಎಲ್ಲ ಟೆಸ್ಟ್ ಮಾಡಿದ್ವಲ್ಲಮ್ಮ, ತಲೆನೋವು ಯಾಕಿದೆ ಅಂತ. ಬಟ್ ಪ್ಲೀಸ್ ವೀಕ್ಷಕರೇ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಅವ್ರು ಯಾರಾದರೂ ಆ ಥರ ಕ್ವಶನ್ ಕೇಳ್ತಾಯಿದ್ರೆ ಈ ವಿಡಿಯೋ ತೋರಿಸಿ. ನಾವು ನಿಮ್ಮೆಲ್ಲರಿಗೂ ಅರ್ಥ ಆಗಲಿ ಅಂತಲೇ ನಾವು TV9 ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮನ ಮಾಡ್ತಾ ಇರೋದು. ಯಾಕೆ ಇಂಥ ಗೃಹಿಣಿಯರು ಎಸ್ಪೆಷಲಿ ಏನು ಈ ಮೆಂಟಲ್ ಟ್ರಾಮಾಯಿಂದ ಹೋಗ್ತಾ ಇರ್ತಾರೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಮೈಗ್ರೇನಿಂದ, ಆಮೇಲೆ ಈ ಪ್ರೋಗ್ರಾಮಲ್ಲಿ ಹೇಳ್ತೀನಿ ಅದರ ಸೈಡ್ ಎಫೆಕ್ಟ್ಸ್ ಏನೇನಾಗುತ್ತೆ ಅಂತ. ಅಂಥ ಒಂದು ಸೀರಿಯಸ್ ಪ್ರಾಬ್ಲಮಿಂದ ಬಳಲ್ತಾ ಇದ್ದರೂ ಕೂಡ ಮನೆಯವರಿಂದ ಈ ರಿಯಾಕ್ಷನ್ ಬಂದಾಗೆ ಆ ತಲೆನೋವು ಇನ್ನೂ ಜಾಸ್ತಿ ಆಗುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ, ಮೈಗ್ರೇನ್ ತಲೆನೋವು ಮಾತ್ರ. ಯಾವುದೇ ಬ್ಲಡ್ ಟೆಸ್ಟ್ ಮಾಡಿಸಿ, ಯಾವುದೇ ಬೇರೆ ಟೆಸ್ಟ್ ಮಾಡಿಸಿ, MRI, CT ಸ್ಕ್ಯಾನ್, ಎಕ್ಸ್ರೇ, ಪ್ರತಿಯೊಂದು ಕೂಡ ನಾರ್ಮಲ್ ಅಂತಲೇ ಬರುತ್ತೆ. ಬಟ್ ಮೈಗ್ರೇನ್ ತಲೆನೋವು ಮಾತ್ರ ಆ್ಯಸ್ ಇಟ್ ಈಸ್ ಬರ್ತಾ ಇರುತ್ತೆ. ಹಾಗಾದರೆ ಡಾಕ್ಟ್ರ್, ಇದು ಮೈಗ್ರೇನ್ ಅಂತ ಹೆಂಗೆ ಕಂಡುಹಿಡಿಬೇಕು, ಬೇರೆ ಇನ್ನೇನು ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಒಂದು ಅರ್ಥ ಮಾಡ್ಕೊಳ್ಳಿ. ಮೈಗ್ರೇನಲ್ಲಿ ಯಾವಾಗಲೂ ಒಂದು ಸೈಡ್ ತಲೆನೋವು ಬರುತ್ತೆ, ರೈಟ್ ಅಥವಾ ಲೆಫ್ಟ್. ಬಟ್ ಕೆಲವೊಬ್ಬರಿಗೆ ತುಂಬ ವರ್ಷದಿಂದ ತಲೆನೋವಿದ್ದರೆ ಎರಡೂ ಕಡೆ ತಲೆನೋವು ಕೂಡ ಬರುತ್ತೆ ಮೈಗ್ರೇನಲ್ಲಿ. ಇದು ನಂಬರ್ 1 ಪಾಯಿಂಟ್. ನಂಬರ್ 2, ತಲೆನೋವು ಬಂದಾಗೆ ಲೈಟು ಅಥವಾ ಬೆಳಕು ನೋಡೋಕ್ಕಾಗೋದಿಲ್ಲ. ಮೂರನೇದು, ಮಾತು ಕೇಳಿಸ್ಕೊಳ್ಳೋಕ್ಕಾಗಲ್ಲ, ಸೌಂಡ್ ತಡ್ಕೊಳ್ಳೋಕ್ಕಾಗಲ್ಲ. ನಿಮಗೇನಾದರೂ ಎಲ್ಲ ಒಂದು ಕತ್ಲೆ ರೂಮಲ್ಲಿ ಕೂತ್ಕೋಬೇಕು, ಕಿವಿ ಮುಚ್ಕೊಂಡು ಕೂತ್ಕೊಳ್ಳೋಣ ಅಂತ ಅನಿಸ್ತಾ ಇದೆ ಅಂತಂದರೆ ಅದು ಮೈಗ್ರೇನ್. ಈ 3 ಸಿಂಪ್ಟಮ್, ಅರ್ಧ ತಲೆನೋವು ಅಥವಾ ಫುಲ್ ತಲೆನೋವು ಬರುತ್ತೆ, ಲೈಟ್ ನೋಡೋಕ್ಕಾಗಲ್ಲ, ಆಮೇಲೆ ಸೌಂಡ್ ಕೇಳೋಕ್ಕಾಗಲ್ಲ ಅಂದರೆ ಇದು ಮೈಗ್ರೇನ್. ಇದ್ರ ಜೊತೆಗೆ 4ನೇ ಸಿಂಪ್ಟಮ್ ತುಂಬ ಇಂಪಾರ್ಟೆಂಟು, ವಾಂತಿ ಬಂದಂಗೆ ಆಗುತ್ತೆ ಆ ತಲೆನೋವು ಬಂದಾಗೆ. ಕೆಲವೊಬ್ಬರಿಗೆ ವಾಂತಿ ಮಾಡಿಕೊಂಡ್ರೆ ತಲೆನೋವು ಕಡಿಮೆ ಆಗುತ್ತೆ, ಕೆಲವೊಬ್ರಿಗೆ ಮಾತ್ರ. ಸೊ ಇದು ಏನಾದರೂ 4 ಸಿಂಪ್ಟಮ್ಸ್ ಇತ್ತು ನಿಮಗೆ ಅಂದರೆ 100% ಮೈಗ್ರೇನ್. ಇದ್ರ ಜೊತೆಗೆ 5ನೇ ತುಂಬ ಇಂಪಾರ್ಟೆಂಟು, ಒಂದು ಸರಿ ತಲೆನೋವು ಬಂತು ಅಂದರೆ 4 ಅವರ್ಸಿಂದ 3 ಡೇಸ್ವರೆಗೆ ಏನಾದರೂ ನಿಮಗೆ ಇತ್ತು ಕಂಟಿನ್ಯೂ ಅಂತಂದರೆ ಅದು ಮೈಗ್ರೇನ್. ಯಾಕೆ ಒಂದು ಸರಿ ಬಂತು ಅಂದರೆ 3 ದಿವಸವರೆಗೆ ಹೋಗಲ್ಲ, ಈವನ್ ನೋವಿನ ಮಾತ್ರೆ ತೊಗೊಂಡ್ರು ಕೂಡ. ತುಂಬ ಫನ್ನಿ ಅಲ್ವಾ? ಬರೀ ಸಿಂಪ್ಟಮ್ಸಲ್ಲಿ ಮಾತ್ರ ಮೈಗ್ರೇನ್ ಅಂತ ಕಂಡುಹಿಡಿಬೋದು. ಎಲ್ಲ ಟೆಸ್ಟು ನಾರ್ಮಲ್ ಬರುತ್ತೆ. ಪ್ಲೀಸ್, ಯಾರ್ದಾದ್ರು ನಿಮ್ಮ ಮನೇಲಿ ಮೈಗ್ರೇನ್ ಇದೆ, ನೀವೆಲ್ಲರೂ ಇದೇ ಥರ ಕ್ವಶನ್ ಕೇಳ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅವರನ್ನು ಒಬ್ಬರೇ ಬಿಡಿ. ಅಟ್ಲೀಸ್ಟ್ ಅವ್ರು ಏನೋ ಒಂದು ಬದುಕೊಳ್ತಾರೆ. ಹಾಗಂತ ಈ ಥರ ಕ್ವಶನ್ಸ್ ಕೇಳೋದ್ರಿಂದ ಇನ್ನೂ ಮೈಗ್ರೇನ್ ಜಾಸ್ತಿ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಮೈಗ್ರೇನಲ್ಲಿ ಸಿಂಪ್ಟಮ್ಸ್ ಏನಿರುತ್ತೆ, ಹೇಗೆ ಬರುತ್ತೆ ಅಂತ ಗೊತ್ತಾಯಿತು. ಇನ್ನು ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಇರೋದು, ಮೈಗ್ರೇನ್ ಯಾಕೆ ಬರುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ಯಾವಾಗ ಬಾಡಿನಲ್ಲಿ ಆ್ಯಸಿಡು ಆಲ್ಕಲಿ ಇಂಬ್ಯಾಲೆನ್ಸ್ ಆಗುತ್ತೆ, ಆ್ಯಸಿಡಿಕ್ ಲೆವೆಲ್ ಇನ್ಕ್ರೀಸ್ ಆದ ತಕ್ಷಣ ಮೈಗ್ರೇನ್ ಬರುತ್ತೆ. ಸಿಂಪಲ್ ಲೇಮ್ಯಾನ್ಗೆ ಅರ್ಥ ಆಗೋ ಥರ, ಪ್ರತಿಯೊಂದು ಸಾರ್ವಜನಿಕರಿಗೆ ಅರ್ಥ ಆಗಬೇಕು ಅಂದರೆ, ಹೀಟ್ ಜಾಸ್ತಿ ಆದಾಗೆ ಮೈಗ್ರೇನ್ ಬರುತ್ತೆ. ಸೊ ಹೀಟ್ ಯಾವಾಗ ಜಾಸ್ತಿ ಆಗುತ್ತೆ? ಆ್ಯಸಿಡಿಟಿ, ಕಾನ್ಸ್ಟಿಪೇಷನ್, ಗ್ಯಾಸು, ಆಮೇಲೆ ಇದು ಹುಳಿ ತೇಗ್ ಬರೋದು, ತುಂಬ ಖಾರ, ಮಸಾಲೆ, ಎಣ್ಣೆ ಪದಾರ್ಥ ತಿಂದರೆ, ಟೀ ಕಾಫಿ ಜಾಸ್ತಿ ಕುಡಿದ್ರೆ, ಉಪವಾಸ ಮಾಡಿದರೆ, ಜರ್ನಿ ಮಾಡಿದರೆ, ಅಗರಬತ್ತಿ ಸ್ಮೆಲ್ ಜಾಸ್ತಿ ತೊಗೊಂಡ್ರೆ, ಅಥವಾ ಯಾರೋ ಪರ್ಫ್ಯೂಮ್ ಹಾಕ್ಕೊಂಡ್ರೆ ತಲೆನೋವು ಬರುತ್ತೆ. ಸೊ ಇದೆಲ್ಲದರಿಂದನೂ ಮೈಗ್ರೇನ್ ಬರುತ್ತೆ. ಸೊ ಇಮ್ಯಾಜಿನ್ ಮಾಡಿ, ಇದೆಲ್ಲ ಕಡಿಮೆ ಮಾಡಿದರೆ ಮೈಗ್ರೇನ್ಗೆ ಫಸ್ಟು ಟ್ರೀಟ್ಮೆಂಟ್. ಇನ್ನು ನೆಕ್ಸ್ಟು, ನೋವಿನ ಮಾತ್ರೆ ತೊಗೊಂಡಾಗ ನೋವು ಕಡಿಮೆ ಆಗುತ್ತೆ. ಬಟ್ ಮತ್ತೆ ಯಾಕೆ ಮೈಗ್ರೇನ್ ಬರುತ್ತೆ? ತುಂಬ ಇಂಟ್ರೆಸ್ಟಿಂಗ್, ಇದು ಕೇಳ್ಕೊಳ್ಳಿ. ಯಾವುದೇ ನೋವಿನ ಮಾತ್ರೆ ತೊಗೊಳ್ಳಿ, ನೋವಿನ ಮಾತ್ರೆ ತೊಳ್ಕೊಂಡಾಗೆ ನೋವು ಕಡಿಮೆ ಆಗುತ್ತೆ. ಬಟ್ ಆ ನೋವಿನ ಮಾತ್ರೆ ಸೈಡ್ ಎಫೆಕ್ಟ್ ಏನು ಅಂದರೆ, ಆ್ಯಸಿಡಿಟಿ ಇನ್ಕ್ರೀಸ್ ಮಾಡುತ್ತೆ ಬಾಡಿನಲ್ಲಿ. ಆ್ಯಸಿಡಿಟಿ ನಥಿಂಗ್ ಬಟ್ ಆ್ಯಸಿಡಿಕ್ ಲೆವೆಲ್ ಇನ್ಕ್ರೀಸ್ ಮಾಡ್ತಾ ಇದೆ. ಮೈಗ್ರೇನಲ್ಲಿ ಫಸ್ಟ್ ಆಫ್ ಆಲು ನಿಮ್ಮ ಮೈಗ್ರೇನ್ ಬರ್ತಾ ಇರೋದೇ ಆ್ಯಸಿಡಿಕ್ ಲೆವೆಲ್ ಇನ್ಕ್ರೀಸ್ ಆಗಿದ್ದಕ್ಕೆ. ಸೊ ನೋವಿನ ಮಾತ್ರೆ ಮತ್ತೆ ಆ್ಯಸಿಡಿಕ್ ಲೆವೆಲ್ ಇನ್ಕ್ರೀಸ್ ಮಾಡ್ತಾಯಿದೆ. ಸೊ ಇದು ಒಂಥರ VCS ಸರ್ಕಲಲ್ಲಿ ಸಿಕ್ಕಾಕೊಂಡಂಗೆ ನೀವು.
ನೋವಿನ ಮಾತ್ರೆ ತೊಗೊಳ್ಳೋದು, ಅದರಿಂದ ನೋವು ಕಡಿಮೆ ಆಗುತ್ತೆ, ಅದರಿಂದನೇ ಮೈಗ್ರೇನ್ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಒಂದು ಸರಿ ಮೈಗ್ರೇನ್ ಬಂತು ಅಂದರೆ ನಿಮಗೆ ಜೀವನ ಇಡೀ ಸಫರ್ ಆಗ್ತಾ ಇರ್ತೀರ. ಬಟ್ ಅದು ಸಫರಿಂಗು ಇನ್ಮೇಲೆ ನಿಂತು ಹೋಗುತ್ತೆ. ಯಾಕಂದರೆ ನಾವು ಶತಾಯು ಆಯುರ್ವೇದದಲ್ಲಿ 125 ವರ್ಷದಿಂದ ಮೈಗ್ರೇನ್ ತಲೆನೋವಿಗೆ ಚಿಕಿತ್ಸೆ ಕೊಡ್ತಾ ಇದ್ದೀವಿ. 4 ತಿಂಗಳ ಔಷಧಿ, ಹೌದು 4 ತಿಂಗಳ ಔಷಧಿನಲ್ಲಿ ಸಂಪೂರ್ಣವಾಗಿ ಮೈಗ್ರೇನ್ ಗುಣ ಆಗೋಗುತ್ತೆ, 100% ಕ್ಯೂರ್ ಆಗುತ್ತೆ. ನಿಮಗೆ ಆಶ್ಚರ್ಯ ಅನಿಸ್ಬೋದು, ತುಂಬ ಜನಕ್ಕೆ ಈ ಥರ ಅನುಕೂಲ ಆಗಿದೆ. ಯಾಕಂದ್ರೆ 4 ತಿಂಗಳ ಔಷಧಿ ಜೊತೆಗೆ ಸ್ವಲ್ಪ ಡಯಟು, ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ಬಿಟ್ರೆ 4 ತಿಂಗಳಲ್ಲಿ ಸಂಪೂರ್ಣವಾಗಿ ಗುಣಪಡಿಸ್ಕೋಬೋದು. ಸೊ ಏನು ಮಾಡಬೇಕು ಇದಕ್ಕೆ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನಿಮಗೆ ಟೀ ಕಾಫಿ ಅವಾಯ್ಡ್ ಮಾಡಬೇಕು, ಸ್ಪೈಸಿ ಫುಡ್ ಸ್ಟಾಪ್ ಮಾಡಿ, ಆಯಿಲ್ ಫ್ರೈಡ್ ಫುಡ್ ಕಡಿಮೆ ಮಾಡಬೇಕು, ಟೈಮಿಗೆ ಊಟ ಮಾಡಬೇಕು, ಸರಿಯಾಗಿ ನಿದ್ರೆ ಮಾಡಬೇಕು, ನೀರು ಜಾಸ್ತಿ ಕುಡಿಬೇಕು. ಇಷ್ಟು ಮಾಡ್ತು ಅಂದರೆ ನೀಟಾಗಿ ಮೈಗ್ರೇನ್ ಕಂಟ್ರೋಲ್ಗೆ ಬರುತ್ತೆ. ಬಟ್ ಸಂಪೂರ್ಣ ಗುಣ ಆಗಬೇಕು ಅಂದರೆ ಯಾಕಂದರೆ ನಾನು ಪ್ರತಿಯೊಂದು ಪ್ರೋಗ್ರಾಮ್ ಮಾಡಿದಾಗೂ ಹೇಳ್ತೀನಿ, ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮದು ಎಲ್ಲ ರಿಪೋರ್ಟ್ಸ್ ಕಳಿಸಿ ಅಂತ. ಬಟ್ ಮೈಗ್ರೇನಲ್ಲಿ ಯಾವುದೇ ರಿಪೋರ್ಟ್ಸ್ ಕಳಿಸೋ ಅಗತ್ಯ ಇಲ್ಲ. ಜಸ್ಟ್ ನಿಮ್ಮ ಸಿಮ್ಟಮ್ಸ್ನ ಏನಾದರೂ ಅದು ಇತ್ತು, ಈಗ ನಾನು ಹೇಳ್ತಾ ಇರೋ ಸಿಮ್ಟಮ್ಸ್ ಇತ್ತು ಅಂದರೆ ಅದು ನಿಮ್ಗೆ 100% ಮೈಗ್ರೇನ್ ಇದೆ ಅಂತ. ಮೈಗ್ರೇನ್ ಇತ್ತು ಅಂದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಫೋನ್ ಮಾಡಿ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ ನಮ್ಮ ಡಾಕ್ಟ್ರಿಗೆ. ಅವರು ಕೂಡ ನಿಮ್ಮ ಸಿಮ್ಟಮ್ಸ್ ಏನಾದರೂ ಮೈಗ್ರೇನ್ ಮ್ಯಾಚ್ ಆಗಿದೆ ಅಂದರೆ 4 ತಿಂಗಳ ಔಷಧಿ ಕೊರಿಯರ್ ಮಾಡ್ತಾರೆ, 4 ತಿಂಗಳಲ್ಲಿ ಕಂಪ್ಲೀಟಾಗಿ ಗುಣ ಆಗುತ್ತೆ. ನೀವು ಬೆಂಗಳೂರವರೆಗೆ ಬರಬೇಕು ಅಂತಲೂ ಕೂಡ ಇಲ್ಲ. ಇಲ್ಲ ಡಾಕ್ಟ್ರೆ ತುಂಬ ವರ್ಷದಿಂದ ಇದೆ ಮೈಗ್ರೇನು, ನಾನು ಬಂದು ಟ್ರೀಟ್ಮೆಂಟ್ ತೊಗೊಳ್ತೀನಿ ಅಂದರೆ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಶತಾಯು ಆಯುರ್ವೇದ ಯೋಗ ರಿಟ್ರೀಟ್ ಅಂತ ಇದೆ, ಅಲ್ಲಿ ಉಳ್ಕೊಂಡ್ಬಿಟ್ಟು ತಾವು ಟ್ರೀಟ್ಮೆಂಟ್ ತೊಗೊಳ್ಬೋದು. ಆಮೇಲೆ ಮೈಗ್ರೇನ್ಗೆ ಇನ್ಶೂರೆನ್ಸ್ ಕವರೇಜ್ ಕೂಡ ಇದೆ. ಸೊ ಹಾಗಾಗಿ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಸೊ ಮೈಗ್ರೇನ್ ಬರದೇ ಇರೋ ಥರ ಜೀವನನ ನೆಮ್ಮದಿಯಾಗಿ ನಡೆಸಬೇಕು ಅಂತಂದರೆ ಜಸ್ಟ್ 4 ತಿಂಗಳು ಔಷಧಿ. ಯಾಕಂದರೆ ನಾವು ಮೈಗ್ರೇನ್ ಬಂದಿರೋರಿಗೆ ತುಂಬ ಜನಕ್ಕೆ ನೋಡಿದ್ದೀವಿ ಲಾಂಗ್ ರನ್ನಲ್ಲಿ, ಯಾಕಂದರೆ ಇದು ನ್ಯೂರೋಮಸ್ಕ್ಯುಲರ್ ಡಿಸಾರ್ಡರ್, ಬ್ರೈನ್ಗೆ ತುಂಬ ಅಫೆಕ್ಟ್ ಮಾಡುತ್ತೆ. ಸೊ ಲಾಂಗ್ ರನ್ನಲ್ಲಿ ಇವನ್ನು ಸ್ಟ್ರೋಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಮೈಗ್ರೇನ್ನ ನೆಗ್ಲೆಕ್ಟ್ ಮಾಡಬೇಡಿ. ಆಮೇಲೆ ಪಾಪ ಮೈಗ್ರೇನ್ ಬಂದಿರೋರಿಗೆ ಇದೇನೋ ಸಿಮ್ಟಮ್ಸ್ ಇತ್ತು ಅಂತಂದರೆ ಸ್ವಲ್ಪನಾದರೂ ಕರುಣೆ ತೋರಿಸಿ ಅವರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಿಸಿ. ಟ್ರೀಟ್ಮೆಂಟ್ ಕೊಡಿಸಿದ್ರೆ 100% ಲೈಫ್ ಲಾಂಗ್ ಅವರಿಗೆ ತಲೆನೋವು ಬರೋದಿಲ್ಲ. ಸಪೋರ್ಟ್ ಬೇಕು, ಯಾಕಂದರೆ ಮೈಗ್ರೇನ್ ಬಂದಿರೋರಿಗೆ ಸಪೋರ್ಟ್ ಬೇಕು. ಸುಮ್ಮನೆ ಕಮೆಂಟ್ಸ್ ಮಾಡ್ಕೊಂಡಿರೋದ್ರಿಂದ ಇನ್ನೂ ಮೈಗ್ರೇನ್ ಜಾಸ್ತಿ ಆಗುತ್ತೆ, ಚಿಂತೆ ಜಾಸ್ತಿ ಆಗುತ್ತೆ, ನಿದ್ರೆ ಸರಿ ಬರೋಲ್ಲ, ಆ್ಯಂಗ್ಸೈಟಿ, ಮೂಡ್ ಸ್ವಿಂಗು, ಡಿಪ್ರೆಷನ್ನು ಇದೆಲ್ಲ ಜಾಸ್ತಿ ಆಗುತ್ತೆ. ಯಾಕಂದರೆ ನಾವಾಗ ಹೇಳಿದೆ ನಿಮಗೆ ಇದು ನರಗಳ ಮೇಲೆ ತುಂಬ ಎಫೆಕ್ಟ್ ಮಾಡುತ್ತೆ. ಸೊ ಮೈಗ್ರೇನ್ ಬಂದಿರೋರಿಗೆ ಭಾಳ ಬೇಗ ಕೋಪ ಬರೋದು, ಬೇಜಾರು ಮಾಡ್ಕೊಳ್ಳೋದು, ಡಿಪ್ರೆಷನ್ಗೆ ಹೋಗೋದು, ಈ ಮೂಡ್ ಸ್ವಿಂಗ್ ಆಗೋದು ತುಂಬ ಕಾಮನ್. ಸೊ ಹಾಗಾಗಿ ಫಸ್ಟ್ ಆಫ್ ಆಲು ಮೈಗ್ರೇನ್ ಬಂದಿರೋರಿಗೆ ಅವ್ರ ನರಕಾಯತನೆ ಅವ್ರಿಗೆ ಗೊತ್ತಿರುತ್ತೆ. ಈ ರಿಪೋರ್ಟ್ಗಳೆಲ್ಲ ನಾರ್ಮಲ್ ಬಂದಾಗ ಇನ್ನೊಂದು ಚೂರು ಎಲ್ಲರೂ ಮಾತಾಡೋದು ನೋಡಿ ಇನ್ನೂ ತಲೆ ಕೆಟ್ಟೋಗುತ್ತೆ ಅವ್ರಿಗೆ. ಪ್ಲಸ್ ಏನೇ ಟ್ರೀಟ್ಮೆಂಟ್ ತೊಗೊಂಡ್ರು ವಾಸಿ ಆಗ್ತಾಯಿಲ್ಲ ಅಂತ ಇನ್ನಷ್ಟು ತಲೆ ಕೆಡುತ್ತೆ. ಸೊ ಇರೋ ಮೈಗ್ರೇನು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಮೈಗ್ರೇನ್ ಬಂತು ಅಂದರೆ ಇನ್ಮೇಲೆ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಜಸ್ಟ್ 4 ತಿಂಗಳ ಔಷಧಿನಲ್ಲಿ ಕಂಪ್ಲೀಟಾಗಿ ಗುಣಮುಖ ಆಗುತ್ತೆ. ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಫೋನ್ ಮಾಡಿ ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ. ಬೆಂಗಳೂರಲ್ಲಿ 15 ಕ್ಲಿನಿಕ್ ಇದೆ, ಯಾವ್ದು ನಿಮ್ಗೆ ಹತ್ತಿರ ಆಗುತ್ತೆ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ತೊಗೊಳ್ಳಿ, ಮೈಗ್ರೇನಿಂದ ಗುಣಮುಖರಾಗಿ. ಥ್ಯಾಂಕ್ ಯು. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ.
ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬಿಸಿಟಿ, ಡಯಾಬಿಟೀಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.